ನಿಜಕ್ಕೂ ಇದು ಪ್ರಥಮ ಬಾರಿಯ ಒಂದು ಪರಿಕಲ್ಪನೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. 5ನೇ ಚಿನ್ನದ ಪದಕವನ್ನ ಓರ್ವ ಸಾಧಕ ಮತ್ತೋರ್ವರಿಗೊಂದು ಜೋರು ಚಪ್ಪಾಳೆ ಬರಲಿ. ಎಂತಹ ಅಭಿಮಾನವನ್ನ ವ್ಯಕ್ತಪಡಿಸೋದ್ರಿ. ಬರೀ ಚಿನ್ನದಂತ ಮಾತಿಂದ ಬರೀ ಅಲ್ಲ, ಚಿನ್ನವನ್ನೂ ಕೊಡೋ ಮುಖೇನ ಸರ್ ಸಲಾಂ ತಮಗೆ ಎಂದೇನುತ್ತಾ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಸಿನಿಮಾ ಚೈಲ್ಡ್, ಸಿನಿಮಾ ತಾಯಿ ಎಲ್ಲರನ್ನು ಕರೆಯುತ್ತಾಳೆ, ಕೆಲವರನ್ನೇ ಆರಿಸುತ್ತಾಳೆ. ಅಪರೂಪಕ್ಕೊಮ್ಮೆ 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 ನಿಮ್ಮಂಥ 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 ಮಹಾಕನಸುಗಾರರ ತಾನೇ ಹೆರುತ್ತಾಳೆ, ತಾನೇ ಹೆರುತ್ತಾಳೆ. ಚೈಲ್ಡ್ಹುಡ್ನಿಂದ ಸ್ಯಾಂಡಲ್ವುಡ್ನಲ್ಲಿ ಕ್ಯಾಮರಾ ಲೈಟ್ಗಳ ಜೊತೆ ಆಟವಾಡಿ ಬೆಳೆದು ಗೋಲ್ಡನ್ ಹಿಟ್ಸ್ಗಳನ್ನು ಕೊಟ್ಟ SVR ಅವರೇ ನಿಮ್ಮ ಕೊರಳಿಗೆ 5ನೇ ಚಿನ್ನದ ಪದಕವೇರಿದೆ. 5ನೇ ಚಿನ್ನದ ಪದಕವೇರಿದೆ. ಪಂಚಭೂತಗಳ ಒಡಹುಟ್ಟು 5ನೇ, ಪಂಚಭೂತಗಳ ಒಡಹುಟ್ಟು 5ನೇ. ಇದು ನಿರ್ದೇಶಕ ರತ್ನನ ಕೊರಳಲ್ಲಿದ್ದರೆ ಅಲ್ಲಿ ನಾ ಮಾಡಿದ ಪುಣ್ಯ. He saw that there is an appeal in me. ನನಗೆ ಗೊತ್ತಿಲ್ಲ ಅದು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತೀನಿ. ಜಯಪ್ರದಾ ಅವರು ನನ್ನನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ರಾಜೇಶ್ ಸಿಂಗ್ ಬಾಬು ಈಸ್ ಆಸ್ಕಿಂಗ್ ಮೀ ಟು ಆ್ಯಕ್ಟ್ ಇನ್ ಅ ಫಿಲ್ಮ್. ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು. ನಿನ್ನ ಬಗ್ಗೆ ವಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್. ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಸ್ಟ್ ಹಿ ಹ್ಯಾಡ್ ಇನ್ ಮೀ. ನಾನು ಹೇಳಿದೆ, ನೋ, ಹಿ ಈಸ್ ಅ ಟ್ರೂ ಆರ್ಟಿಸ್ಟ್. He will give you all the credit that you needed and he'll give you little credit also ಅಂತ ಹೇಳ್ತೀನಿ ನಾನು. ಸೊ he is such a wonderful creator. He thinks big. ಎಲ್ಲ ದೊಡ್ಡವಾಗಿ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಜೆಟ್ ಫಿಲ್ಮ್ಸ್ ಅಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹಿ ಇಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಹಂಸಲೇಖ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆ್ಯಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಫೆಲಿಸಿಟೇಷನ್. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. Dr. Nandini, you cannot forget her. Thank you so much. Thank you, Babu. Thank you. Love you, Dr. Nandini, forever. ಧನ್ಯವಾದಗಳು. ಇದ್ದಾರೆ, ಕ್ಲೈಮ್ಯಾಕ್ಸಿಗೆ ಬರ್ತಾರೆ. ಇಲ್ಲ ಬಂದು ಈ ಕಡೆ ರಜಪೂತರು, ಆ ಕಡೆ ಕೊಂಕಣಿ. ಈ ಇಬ್ಬರು ಬ್ಯಾಲೆನ್ಸ್ ಹೇಗಿದೆ ಅಂದರೆ, ಇದು ದೊಡ್ಡ ಟೈಟಾನಿಕ್ ಹೋಗ್ತಾ ಇರುತ್ತೆ. ಆ ಟೈಟಾನಿಕ್ ಕಂಟ್ರೋಲ್ ಮಾಡೋದು ಈ ಕೊಂಕಣಿ ತಾಯಿ. ಇವರಿಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ ತಟ್ಟರೆ ಯಾವುದು ಬಾಕಿ ಇದೆ ಕೊಡಿ. ಹಂಸಲೇಖ ಸರ್,
ಈ ಹಿಂದೆ ನಾವೆಂದು ಈ ರೀತಿಯ ಸಂದರ್ಭಕ್ಕೆ ಸಾಕ್ಷಿಯಾಗಿರ್ಲಿಲ್ಲ. ನಿರ್ದೇಶಕ ಒಬ್ಬ ರಾಜನಿದ್ದಂತೆ ಅಂತ ನೀವು ಈ ರೀತಿ ಪೇಟ ತೊಡಿಸೋ ಮುಖೇನ ಪ್ರೂವ್ ಮಾಡಿದೀರಾ. ಹೃತ್ಪೂರ್ವಕ ಧನ್ಯವಾದಗಳು ಈ ಪರಿಕಲ್ಪನೆಗೆ. ಈಗ ನಿಮಗೆ ಮೈಕ್ ಬಿಟ್ಕೊಡ್ತೀವಿ. ಈಗ ಅವರಿಗೆ ನೀವು ನಿರ್ದೇಶಕರನ್ನ ಪಟ್ಟ ಕೊಡ್ಬಿಡಿ. ಅದಾದ್ಮೇಲೆ ನಾವು 5ನೇ ಸುಖ ಇದೆ, ಅದನ್ನ ನಾವು ಹೇಳ್ತೀವಿ. ಓವರ್ ಟು ಯು. ಥ್ಯಾಂಕ್ ಯು ಸರ್. ಈಗ ನಿರ್ದೇಶಕ ರತ್ನ ಪ್ರಶಸ್ತಿಯನ್ನು ಕೊಡುಮಾಡುವಂತಹ ಸಂದರ್ಭ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಡುಮಾಡ್ತಿದೆ. ಅದಕ್ಕೂ ಪೂರ್ವಭಾವಿಯಾಗಿ ಪ್ರಶಸ್ತಿ ಪತ್ರವನ್ನ ವಾಚನ ಮಾಡ್ತಿದ್ದಾರೆ ಸೀತಾರಾಮ್ ಸರ್ ಅವರು. ಟಿ ಎನ್ ಸೀತಾರಾಮ್ ಸರ್ ನೋಡುತ್ತೆ ನಮಗೇನು ಬರಬೇಕು, ಅವ್ರೇನು ತಗೋಬೇಕು ಅಂತ. ಯಾಕೆಂದರೆ ಅವ್ರ ತಂದೆಯವರ ಡಿಸ್ಟ್ರಿಬ್ಯೂಷನ್ ಆಫೀಸು ಈಶ್ವರಿ ಪಿಕ್ಚರ್ಸು ಒನ್ ಆಫ್ ದಿ ಬೆಸ್ಟ್. ನಮ್ಮ ತಂದೆಯವರು 50 ಪಿಕ್ಚರ್ ಮಾಡಿದರು, ಯಾರು ಓವರ್ಫ್ಲೋನೇ ಕೊಟ್ಟಿರಲಿಲ್ಲ. ವೀರಸ್ವಾಮಿ ಅವರು ಪಿಕ್ಚರ್ ಅದು ನಮ್ದೊಂದು ಪಿಕ್ಚರ್ ಮಾಡಿದಾಗ ಬ್ಲ್ಯಾಕ್ ಮಾರ್ಕೆಟ್ ಅಂತ, ಅದು ಸಂಡೇ ಆಗಿದ್ದರೆ ಎಕ್ಸ್ಪ್ರೆಸ್ ಡೆಲಿವರಿನಲ್ಲಿ ಚೆಕ್ ಬರೋದು ಓವರ್ಫ್ಲೋ. ಆವಾಗ ಅವರು ಜೀವನ ನಡೆಸುವಾಗ ಒಂದು ಸ್ಕಾಚ್ ಬಾಟಲ್ ತೆಗೆದು ಇದು ವೀರಸ್ವಾಮಿ ಅವರು ಓವರ್ಫ್ಲೋ ಅಂತ ತಗೋತಾ ಇದ್ರು. ಅಲ್ಲಿವರೆಗೂ ಅವ್ರು ಮೈಸೂರಿಗೆ ಬಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡದೆ ಊಟ ಮಾಡದೆ ಅವ್ರು ಹೋಗ್ತಿರ್ಲಿಲ್ಲ. ಆ ಥರ ಅವರ ರಿಲೇಷನ್ನು. ಈಗಲೂ ನಾವು ರವಿ ಅದೇ ರಿಲೇಷನ್ನಲ್ಲಿದ್ದೀವಿ. ಇನ್ವೈಟ್ ಮಾಡಿ. ಚೇರ್ ತಗೊಂಬನ್ನಿ ಎಲ್ಲರೂ. ನನ್ನನ್ನು ಅವರು ಸೆಲೆಕ್ಟ್ ಮಾಡಿದ ದಿನ, ಇಫ್ ಐ ನಾಟ್ ಬೋರಿಂಗ್, ನಾನು ಹೇಳ್ತೀನಿ ನಿಮಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್, ಅದೊಂದು ಶಂಕರ್ ನಾಗ್ ಅವರ ಇಟ್ಟು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಮ್ಮ ಮನೆಗೆ ಒಂದು ಕಾರ್ ಬಂತು. ಮತ್ತು ನಮ್ಮ ತಂದೆಯವರು ಶೂಟಿಂಗಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದ್ದೀರ ಬರಬೇಕು ಅಂತ. ನಾವು ಸಿನಿಮಾ ಅಂತಂದರೆ ಸುಮ್ಮನೆ ಯಾವತ್ತ ನಮ್ಮ ತಂದೆ ಜೊತೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದರೆ ನಮ್ಮ ತಂದೆ ಇರಲಿಲ್ಲ, ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಏನಂತ ಗೊತ್ತಾಗಲಿಲ್ಲ. ಡೈರೆಕ್ಟರ್ದು ಮಾತಾಡಬೇಕಂತೆ ಅಂತಂದರು. ಸರಿ ಹೋಗಿ ನಿಂತ್ಕೊಂಡೆ. ಅವರು ಇದ್ರು ಪಕ್ಕದಲ್ಲಿ PS ಪ್ರಕಾಶ್ ಅವರು ಇದ್ದರು, ಕ್ಯಾಮ್ರಾಮನ್ನು. ಆಮೇಲೆ ಸಿನಿಮಾ ಆ್ಯಕ್ಟ್ ಮಾಡ್ತೀಯಾ ಅಂದರು. ನನಗೇನು ಹೇಳಬೇಕು ಅಂತ ಗೊತ್ತಾಗ. ಅವರು ಇವತ್ತು ಕಲಾಕ್ಷೇತ್ರದ ವೇದಿಕೆಗೆ ಬಂದಿದ್ದಾರೆ. ಈಗ ಈ ವೇದಿಕೆಯಲ್ಲಿ ಬಣ್ಣದ ಗೆಜ್ಜೆ ಚಿತ್ರಕ್ಕೆ ಅವರಿಗಾಗಿ ಮಾಡಿದ ಒಂದು ಅದ್ಭುತವಾದ ಶೋಕ ಮತ್ತು ಅಭಿಷೇಕದ ಗೀತೆ ಅದು. ಆ ಗೀತೆಯನ್ನು ಹಾಡಿ ಅನಂತರ ಕ್ರೇಜಿ ಸ್ಟಾರ್ ಒಳಗೆ ಬರ್ತಾರೆ. ಅವರು ನಿಮ್ಮ ಜೊತೆಲಿ ಮಾತಾಡ್ತಾರೆ. ಅವರಿಗೂ ನಿಮಗೂ ಸಂಬಂಧ ಹಾಡಿನ ನಂತರ ಕಡೆ ಬನ್ನಿ ಎಲ್ಲ ಸಾಲದ ಕಡೆ ಸಹಿ ಮಾಡಿ. ತಟ್ಟಿ ಚಪ್ಪಾಳೆ ಯಾರು ಮಾಡೋರು? ಜೈ